ನಮಸ್ಕಾರ. ಇವಾಗ ಎಲ್ಲ ಕಡೆ ತೊಗರಿಕಾಳು ಚೆನ್ನಾಗಿ ಸಿಗ್ತಾ ಇದೆ. ಕಾಳುಗಳಲ್ಲಿ ನೋಡಿ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಹಾಗಾಗಿ ನಾನಿವತ್ತು ತೊಗರಿಕಾಳಿನ ಸಾಗು ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೊಗರಿಕಾಳು ಬಿಡಿಸಿಟ್ಕೊಂಡಿದ್ದೀನಿ. ಇದು 1 ಬಟ್ಲು ಬಂದಿದೆ. 1 ಬಟ್ಲು ಹುರುಳಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಆದಷ್ಟು ಹುರುಳಿಕಾಯಿನ ತೆಳ್ಳಗೆ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ ತೊಗರಿಕಾಳು ಜೊತೆಗೆ 1-2 ತರಕಾರಿನೂ ಹಾಕ್ತಾಯಿದ್ದೀನಿ ಮತ್ತು 1 ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 1 ಸಣ್ಣ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂದರೆ ಈರುಳ್ಳಿ ಹಾಕದೇನೂ ಮಾಡಬಹುದು. ಮೊದಲು ತರಕಾರಿಗಳನ್ನು ಬೇಯಿಸ್ಕೊಳ್ತೀನಿ. 1 ಪಾತ್ರೆಗೆ ಹುರುಳಿಕಾಯಿ, ಕ್ಯಾರೆಟು, ತೊಗರಿಕಾಳನ್ನು ಹಾಕಿಬಿಟ್ಟು ಈ ಪಾತ್ರೆನ ನಾನು ಕುಕ್ಕರ್ನಲ್ಲಿಟ್ಟು ಬೇಯಿಸ್ಕೊಳ್ತೀನಿ. ಯಾಕೆಂದರೆ ಜೊತೆಗೆ ನಾನು ಅಡುಗೆಗೆ ಬೇಕಾಗಿರೋ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀವು ಬೇಕಾದರೆ ನೇರವಾಗಿ ಕುಕ್ಕರ್ಗೆ ಹಾಕಿಬಿಟ್ಟು ಬೇಯಿಸ್ಕೋಬಹುದು. ಬೇಯಕ್ಕೆ ಬೇಕಾದಷ್ಟು ನೀರು ಹಾಕಿ ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಇದರಿಂದ ಕಾಳು ತರಕಾರಿಗೆ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ. ಈಗ ಇದೆಲ್ಲ ಬೇಯೋ ಅಷ್ಟರಲ್ಲಿ ಸಾಗು ಮಸಾಲೆ ಮಾಡ್ಕೊಳ್ತೀನಿ. 1 ಮಿಕ್ಸರ್ ಜಾರ್ಗೆ ಹೆಚ್ಚಿರೋ ಈರುಳ್ಳಿ ಮತ್ತು 1 ಟೊಮೆಟೊ ಹೆಚ್ಚು ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊನ ಈ ರೀತಿ ರುಬ್ಬ ಹಾಕೋ ಬದಲು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿ ಬಾಡಿಸಿನೂ ಹಾಕಬಹುದು. ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. 1 ಅರ್ಧ ಚಮಚ ಜೀರಿಗೆ, ಲವಂಗ, ಚೂರು ಚಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಿಷ್ಟು ಮಸಾಲೆನ ನುಣ್ಣಗೆ ರುಬ್ಕೊಳ್ತೀನಿ. ಬೇಕಾದರೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಬಹುದು, ಒಳ್ಳೆ ಘಮ ಬರುತ್ತೆ. ಬೇಕಾದರೆ ಈ ಮಸಾಲೆ ರುಬ್ಕೊಳ್ಳುವಾಗ 1 ಚಮಚ ಹುರಿಗಡಲೆನೂ ಹಾಕಬಹುದು. ಬಾಣಲೆಗೆ 1ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಅರಿಶಿನ ಹಾಕಿ ಮತ್ತು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಮಸಾಲೆಗಳೆಲ್ಲ ಹಸಿ ವಾಸನೆ ಹೋಗಬೇಕು. 2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಮುಚ್ಚಿಟ್ಟು 5 ನಿಮಿಷ ಬೇಯಿಸ್ಕೊಳ್ಬೇಕು. ಸಾಗು ಮಸಾಲೆ ಎಲ್ಲ ಈಗ ಹದವಾಗಿ ಬೆಂದಿದೆ ಮತ್ತು ತೊಗರಿಕಾಳು ತರಕಾರಿ ಅದೂ ಹದವಾಗಿ ಬೆಂದಿದೆ. ಬೆಂದ ಕಾಳು ತರಕಾರಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತರಕಾರಿ ಬೆಂದಿರೋ ನೀರನ್ನು ಎತ್ತಿಟ್ಕೊಂಡಿದ್ದೀನಿ. ಅಷ್ಟೊಂದು ನೀರನ್ನು ತರಕಾರಿ ಜೊತೆ ಹಾಕಿಬಿಟ್ರೆ ಸಾಗು ತುಂಬ ನೀರಾಗಿಬಿಡುತ್ತೆ. ಅವಶ್ಯಕತೆ ಬಿದ್ದರೆ ಹದ ಸರಿ ಮಾಡ್ಕೊಳ್ಳೋಕ್ಕೆ ಈ ತರಕಾರಿ ಬೆಂದ ನೀರನ್ನೇ ನಾನು ಉಪಯೋಗಿಸ್ಕೊಳ್ತೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿ ಬೇಯಿಸುವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿಂದ ಇವಾಗ ಹಾಕುವಾಗ ನೋಡ್ಕೊಂಡು ಹಾಕಬೇಕು. ಇದಿವಾಗ ಗಟ್ಟಿಯಾಗಿದೆ. ಒಂದು ಸ್ವಲ್ಪ ತರಕಾರಿ ಬೇಯಿಸಿರೋ ನೀರು ಹಾಕಿ ಹದ ಸರಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಈ ಸಾಗುನ ಚಪಾತಿ ಜೊತೆ ಮಾಡಿದ್ದೀನಿ. ಇದು ಚಪಾತಿ ಜೊತೆ ಅಷ್ಟೇ ಅಲ್ಲ, ಪೂರಿ ದೋಸೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಮಾಡಿದಾಗ್ಲೂ ಇದನ್ನು ಮಾಡ್ಕೊಂಡು ತಿನ್ನಬಹುದು. ಒಳ್ಳೆ ರುಚಿ ಇರುತ್ತೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಕುದಿ ಬರೋಕ್ಕೆ ಬಿಟ್ಬಿಡ್ತೀನಿ. ತರಕಾರಿ, ಸಾಗು ಮಸಾಲೆ ಎಲ್ಲ ಈಗಾಗಲೇ ಬೆಂದಿದೆ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ನಿಮಗೆ ಬೇಕು ಅನಿಸಿದ್ರೆ ಕೊನೆಯಲ್ಲಿ ನಿಂಬೆ ರಸ ಕೂಡ ಹಿಂಡಬಹುದು. ತುಂಬಾ ಚೆನ್ನಾಗಾಗತ್ತೆ. ಈಗ ರುಚಿಯಾದ ತೊಗರಿಕಾಳಿನ ಸಾಗು ಸಿದ್ಧವಾಗಿದೆ. ನಿಮಗೆ ಈ ತೊಗರಿಕಾಳಿನ ಸಾಗು ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.